त्रैलोक्य संपदालयಕ್ಕೆ ಸಮಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲ ವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಶ್ರೀ ಆಂಜನೇಯ ನೆಲೆಸಿರುವ ಈ ಪುಣ್ಯಭೂಮಿಯಲ್ಲಿ ಬಸವಾದಿ ಪ್ರಮಥರ ಹೆಜ್ಜೆಯನ್ನು ಗುರುತಿಸತಕ್ಕಂಥ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಮಗ್ರ ಅಂಗ ಸಂಸ್ಥೆಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ಅತ್ಯಂತ ಆತ್ಮೀಯ ಅನುಭವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈರಣ್ಣ ಬೆಳಕೂಡವರು ಕೂಡ ಶರಣೆಂದು, ಅದೇ ರೀತಿಯಾಗಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಬೆಳಕೂಡವರು ಕೂಡ ಶರಣೆಂದು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಡಾಕ್ಟರ್ ಮದಕರಿ ನಾಯ್ಕ ಅವರಿಗೂ, ಸನ್ಮಾನ್ಯ ಶ್ರೀ BM ಅಂಗಡಿ ಅವರಿಗೂ, ಶ್ರೀ PB ಹಿರೇಮಠ್ ಶಿಕ್ಷಣಾಧಿಕಾರಿ ಕೂಡ ಶರಣೆಂದು, ಅದೇ ರೀತಿಯಾಗಿ SS ಹೋಗಾರ್ ಅವರಿಗೂ, ಗರಗಟ್ಟಿ ಗುರುಗಳಿಗೂ, ಡಾಕ್ಟರ್ ಭೋಜರಾಜ್ ಬೆಳಕೂಡು ಅವರಿಗೂ, ಇಲ್ಲಿ ನೆರೆದಿರತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಸಮಯದ ಅಭಾವದ ಎಲ್ಲ ಮುದ್ದು ಮಕ್ಕಳು ತಮ್ಮೆಲ್ಲರ ನೃತ್ಯ ಡ್ಯಾನ್ಸು ಎಲ್ಲ ಆಕಾಂಕ್ಷೆಯಿಂದ ತಾವೆಲ್ಲ ಕೊಳ್ತೀರಿ. ನಾ ಏನ್ ಬಾಳ್ ಮಾತನಾಡಂಗಿಲ್ಲ. ಸೈನಿಕ ಅಂತಕ್ಕಂಥ ಶಬ್ದವನ್ನ ಬಳಕೆ ಮಾಡಿದ್ರು. ಯಾಕೆ ಈ ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಬಂತು ಅಂತಂದ್ರ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಏನ ಶಬ್ದವನ್ನ ಬಳಕೆ ಮಾಡುತ್ತೀವಿ, ಭವ್ಯ ಭಾರತವನ್ನ ಏನ ಕಟ್ಟಬೇಕಂತ ಸಂಕಲ್ಪವನ್ನ ಮಾಡಿವಿ. ಇದರೊಳಗೆ ಒಂದು ಶಬ್ದದ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಅಂತ ಹೇಳಿ. ಈ ದೇಶದ ಗಡಿಯನ್ನ ಕಾಯಲಿಕ್ಕೆ, ಭವ್ಯ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ, ನಮ್ಮೆಲ್ಲರ ರಕ್ಷಣೆಯನ್ನ ಮಾಡಲಿಕ್ಕೆ ಈ ಸಂಸ್ಥೆಯಿಂದ 300 ಜನ ವಿದ್ಯಾರ್ಥಿಗಳು ಸೈನಿಕರಾಗಿ ನೇಮಕ ಆಗ್ಯಾರಲ್ಲ. ಈ ಭಾಗ ಅಲ್ಲ, ಈ ದೇಶಕ್ಕೊಂದು ಹೆಮ್ಮೆ ವಿಷಯ ಅಂತ ಹೇಳಬೇಕಾಗ್ತದೆ. ಯಾಕೆ ಗಡಿಯನ್ನ ಕಾಯುವ ಸೈನಿಕರಿಗೆ ನಾವು ಗೌರವ ಕೊಡಬೇಕು ಅಂತಂದ್ರ, ಇವತ್ತಿಷ್ಟೆಲ್ಲ ಆಡಂಬರದಿಂದ ಮುದ್ದು ಮಕ್ಕಳ ಸಂತೋಷಕ್ಕಾಗಿ ಏನ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದೀವಿ. ಈ ದೇಶದ ಗಡಿ ಒಳಗಿರ್ತಕ್ಕಂಥ ನಾವೆಲ್ಲ ಆನಂದದಿಂದ ಇರಬೇಕಾದ್ರ ಮಳಿ ಚಳಿ ಅನ್ಲಾರ್ದ ಹುಟ್ಟೂರನ್ನ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳನ್ನ ಬಿಟ್ಟು ಚಳಿ ಮಳಿ ಅನ್ಲಾರ್ದ ಅಲ್ಲೇನ ನಮ್ಮ ರಕ್ಷಣೆಯನ್ನ ಮಾಡ್ತಾ ಇರ್ತಾರಲ್ಲ, ಆ ಸೈನಿಕರ ಪರಿಶ್ರಮದಿಂದ ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯ. ನಮ್ಮ ಕರ್ನಾಟಕದ ಒಂದು ಘಟನೆಯಿಂದ ನೆನಪು ಮಾಡ್ಕೊಳ್ತೀನಿ ನಾನು. ಬಿಜಾಪುರ ಜಿಲ್ಲೆಯಿಂದ ಒಬ್ಬ ಸೈನಿಕ ಹೋಗಿದ್ದ. 1999 ಕಾರ್ಗಿಲ್ ಯುದ್ಧದ ಸಂದರ್ಭ. ಯುದ್ಧ ಪ್ರಾರಂಭ ಆಗ್ತದೆ ಅಂತ ಗೊತ್ತಾಗಿ ಆ ಸೈನಿಕ ತಾಯಿಗೊಂದು ಪತ್ರವನ್ನು ಬರೀತಾನ. ಕಾರ್ಗಿಲ್ ಯುದ್ಧ ಪ್ರಾರಂಭ ಆಗುವ ಸಂದರ್ಭದ ಸಾವು ನೋವಾಗಬಹುದು, ನಾನು ರಜಾ ತಗೊಂಡು ಮನೆಗೆ ಬರ್ತೀನಿ ಅಂತೇಳಿ ಸೈನಿಕ ತನ್ನ ತಾಯಿಗೆ ಪತ್ರವನ್ನು ಬರೀತಾನ. ಶಾಲೆಯನ್ನ ಕಲಿದೇ ಇರ್ತಕ್ಕಂಥ ತಾಯಿ ಒಬ್ಬ ಶಿಕ್ಷಕರ ಹತ್ರ ಪತ್ರವನ್ನು ಓದಿಸ್ತಾಳ. ಅವಾಗ ತಾಯಿ ಹೇಳ್ತಾಳೆ ಶಿಕ್ಷಕರಿಗೆ, ನಾನು ಹೇಳಿದ ರೀತಿಯೊಳಗೆ ಬರೆದು ನನ್ನ ಮಗನಿಗೆ ಪತ್ರ ಕಳಿಸ್ರಿ ಅಂತ ಹೇಳ್ತಾಳ. ಅವಾಗ ತಾಯಿ ಏನು ಬರೀತಾಳಂತಂದ್ರ, ಶಾಲೆಯ ಶಿಕ್ಷಣ ಜ್ಞಾನ ಇಲ್ಲ. ಆದ್ರ ಪತ್ರದ ಸಾರಾಂಶ ಏನಿರ್ತದಂದ್ರ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ನಿನ್ನ ದೇಹದ ಮ್ಯಾಗಿರ್ಬೇಕು, ಎರಡನೇ ಹೆಜ್ಜೆ ಭಾರತದ ಭೂಮಿ ಮ್ಯಾಗಿರ್ಬೇಕು ಅಂತ ಬರೀತಾ. ಅದನ್ನ ಓದ್ತಾ ಕಣ್ಣೀರ್ ಹಾಕುವಂತ ಕುಂತಿರ್ತಾನ ಸೈನಿಕ. 80 ಜನ ಪಂಜಾಬಿನ ಸೈನಿಕರು ಕನ್ನಡ ಬರೋದಿಲ್ಲ. ಯಾಕೆ ಅಳ್ತಾ ಇದ್ದಿ ಅಂತ ಕೇಳಿದಾಗ ಪತ್ರದ ಸಾರಾಂಶವನ್ನ ಹೇಳ್ತಾನ. ಆ ಸಾರಾಂಶವನ್ನ ಕೇಳಿರ್ತಕ್ಕಂಥ ಪಂಜಾಬಿನ ಸೈನಿಕರು ಹೇಳ್ತಾರೆ, ಆ ತಾಯಿ ನಿನಗಷ್ಟ ತಾಯಿ ಅಲ್ಪ, ನಮ್ಮೆಲ್ಲರಿಗೂ ತಾಯಿ ಇದ್ದಂಗ ನಾವು ಹಿಂದಿ ಒಳಗೆ ಹೇಳೋದನ್ನ ಕನ್ನಡದೊಳಗೆ ಬರದ ನಿನ್ನ ತಾಯಿ ಕಳಿಸು ಅಂತ ಹೇಳ್ತಾರ. ಏನು ಬರೀತಾರ ಪತ್ರದೊಳಗಂದ್ರ, ತಾಯಿ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಈ 80 ಜನ ಸಾಯೋವರೆಗೂ ನಿಮ್ಮ ಮಗ ಜೀವಂತವಾಗಿರ್ತಾನ್ರಿ, ಅದಕ್ಕೆ ನಾವು ಸಾಕ್ಷಿ ಅಂತ ಹೇಳ್ತಾರೆ.
300 ಜನ ವಿದ್ಯಾರ್ಥಿಗಳನ್ನು ಸೈನಿಕ ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಇದು. ಸಂಸ್ಥಾಪಕ ಅಧ್ಯಕ್ಷರು ಪ್ರಚಲಿತ ಅಧ್ಯಕ್ಷರಿಗೆ ನಾನು ಹೇಳ್ತೀನಿ, ಆಂಜನೇಯನ ಆಶೀರ್ವಾದ, ಬಸವಾದಿ ಪ್ರಮುಖರ ಆಶೀರ್ವಾದ, ಅತುಲಿ ಶ್ರೀಗಳು, ಇಂಚಗೇರಿ ಮಠದ ಸರ್ವ ಸದ್ಗುರುಗಳ ಆಶೀರ್ವಾದ ಈ ಸಂಸ್ಥೆ ಮೇಲೆ ಸದಾವು ಕಾಲ ಇರ್ತದೆ. ಯಾಕಂತಂದ್ರ ಬಹಳ ಜನ ಬಿದ್ದಂತವ್ರನ್ನ ಎತ್ತುವಂತ ಕೆಲಸ ಮಾಡಕತ್ತೀರಿ, ಅನ್ನ ಹಾಕುವಂತ ಕೆಲಸ ಮಾಡಿರಿ, ವೈದ್ಯಕೀಯ ಸೇವೆಯನ್ನು ಕೊಟ್ಟಿರಿ, ಗಡಿ ಕಾಯ್ತಕ್ಕಂತ ಸೈನಿಕರನ್ನು ಕೊಟ್ಟಿರಿ. ಈ ದಾನ ಧರ್ಮ 3 ಜನ್ಮ ನಿಮ್ಮ ಮನೆತನಕ್ಕೆ ಅನ್ನ ಇರಲಾರ್ದಂಗ್ ಅನ್ನ ಇರುವಂಗ್ ಕಾಯ್ತಕ್ಕಂತ ಆಶೀರ್ವಾದ ಎಲ್ಲ ಗುರುಗಳು ಮಾಡ್ಲಿರಿ. ಯಾಕಂತಂದ್ರೆ ಬಹಳ ಜನ ಹಣ ಅದ, ಎಲ್ಲಿ ಬಳಕೆ ಮಾಡ್ಕೋಬೇಕು ಗೊತ್ತಿಲ್ಲ. ಇವತ್ತು ಬದುಕಿನೊಳಗೆ ಹೆಂಗದಂದ್ರೆ ಜ್ಯೋತಿ ಬೆಳಗಿಸ್ತೀವಿ ನಾವೆಲ್ಲ. ಸಮಾಜದ ಒಂದೇ ಮಾತನ್ನ ಜ್ಯೋತಿ ಮುಖಾಂತರ ಹೇಳ್ತೀನಿ, ಜ್ಯೋತಿ ಬೆಳಗುತ್ತಿದೆ, ಉರಿಯುತ್ತಿಲ್ಲ, ಮನುಷ್ಯ ಉರಿಯುತ್ತಿದ್ದಾನೆ, ಬೆಳಗುತ್ತಿಲ್ಲ. ಬೆಳಗಬೇಕು. ಹೇಗೆ ಬೆಳಗಬೇಕು ಅಂತಂದ್ರೆ ಜ್ಞಾನ ಎಷ್ಟು ಬೆಳಗುತ್ತದಲ್ಲ ಅಷ್ಟು ದೇಶ ಕಟ್ಲಿಕ್ಕೆ ಸಾಧ್ಯ. ಯಾಕೆ ನಾವು ಶಿಕ್ಷಕರನ್ನ ಗೌರವ ಕೊಡ್ತೀವಿ ಅಂತಂದ್ರ, ಶಿಕ್ಷಕರಂತಕ್ಕಂಥ ವ್ಯಾಖ್ಯಾನವನ್ನು ಯಾರೋ ಒಬ್ಬ ಸಾಹಿತಿ ಹೇಳಿದ. ಯಾವ ರೀತಿಯಾಗಿ ಅಂದ್ರ, ಹಿಂದು ಮುಂದುಗಳ ದಂದುಗವಿಲ್ಲದೆ ಎಂದೆಂದು ಒಪ್ಪುವ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಪ್ಪುವ, ಅವರು ಇವರು ಎಲ್ಲರೂ ಒಪ್ಪುವ ಸತ್ಯವಾದ ನಿತ್ಯವಾದ ತತ್ವಗಳ ಆಧಾರದ ಮೇಲೆ ಧರ್ಮ ಜಾತಿ ಮತ ಪಂಥ ಪಕ್ಷ ಅಲ್ಲಾರ್ದ ಸಮಾನತೆಯಿಂದ ಜ್ಞಾನದ ದಾಸೋಹವನ್ನು ಯಾರು ಉಣಬಡಿಸ್ತಾರಲ್ಲ ಅವ್ರಿಗೆ ನಿಜವಾದ ಶಿಕ್ಷಕರಂತ ಕರಿಬೇಕಾಗ್ತದೆ. ಇವತ್ತು ನಾಡಿನೊಳಗ ಈ ಮಣ್ಣಿನೊಳಗ ಜಾತಿ ಧರ್ಮ ತಾರತಮ್ಯ ಇರಲಿ ಇರ್ತಕ್ಕಂಥ ಸ್ಥಳ ಅಂದ್ರೆ ಶಿಕ್ಷಣ ಸಂಸ್ಥೆ ಮಾತ್ರ. ಸಿದ್ದೇಶ್ವರ ಸ್ವಾಮಿಗಳು ಶತಮಾನದ ಸಂತರು, ನಡೆದಾಡುವ ದೇವರು, ಸಾಮರಸ್ಯ ಸಮಾನತೆ ಶಾಂತಿಯ ಸಂಕೇತ ಆಗಿದ್ರು. ಅವ್ರಿಗೊಬ್ರು ಪ್ರಶ್ನೆಯನ್ನ ಮಾಡುತ್ತಾರ, ಬುದ್ಧಿ ಜಗತ್ತೆಲ್ಲ ಅಡ್ಡಾಡಿರಲ್ಲ, ನೀವು ಯಾರಿಗೆ ಗೌರವ ಕೊಡ್ತೀರಿ, ಯಾರಿಗೆ ದೇವರಂತ ಕರಿತೀರಿ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ, ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ಗಳ ದೇವರಲ್ಲಪ್ಪ, ಮೂರ್ತಿಗಳ ದೇವರಲ್ಲ. ಯಾರ ದೇವರು ಅಂತಂದ್ರ ಈ ಭವ್ಯ ಭಾರತವನ್ನ ಕಟ್ತಕ್ಕಂತ ವಿದ್ಯಾರ್ಥಿಗಳ ನಿಜವಾದ ನಡೆದಾಡೋ ದೇವರು ಅಂತ ಹೇಳಿದರು. ಅದು ಹೆಂಗ್ರಿ ಅಂತ ಕೇಳಿದ್ರ ವ್ಯಾಖ್ಯಾನ ಕೊಡ್ತಾರ, ಇದರೊಳಗೊಬ್ಬ ಸಂತನಾಗಬಹುದು, ಪ್ರಧಾನಿ ಆಗಬಹುದು, ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಸೈನಿಕನಾಗಬಹುದು, ಪೊಲೀಸ್ ಆಗಬಹುದು, ಶಿಕ್ಷಕನಾಗಬಹುದು. ಇಂಥ ಭವ್ಯ ಭಾರತವನ್ನ ಕಟ್ತಕ್ಕಂತ ಜ್ಞಾನದ ಶಕ್ತಿ ಇಲ್ಲಿ ಅದ, ಇವರು ನಿಜವಾಗಲೂ ನಡೆದಾಡೋ ದೇವರು ಅಂತ ಹೇಳಿ ಸಿದ್ದೇಶ್ವರ ಶ್ರೀಗಳು ಕರೀತಾರೆ. ನಮ್ಮಲ್ಲಿ ಬದಲಾವಣೆ ಬೇಕು. ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠದೊಳಗೆ ನಡೆದಿರ್ತಕ್ಕಂಥ ಘಟನೆ ಇದು. ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ, 10 ಕೆಜಿ ಮೀಸಲು ತುಪ್ಪ ತಗೊಂಡು ಬಂದಿದ್ದ. ಸಿದ್ಧಗಂಗಾ ಶ್ರೀಗಳು ಒಳಗೆ ಲಿಂಗ ಪೂಜೆ ಮಾಡ್ತಾ ಇದ್ರು, ಹೊರಗಡೆ ಇಟ್ಟು ಒಳಗೆ ಹೋದ. ಒಳಗಿನಿಂದ ಹೊರಗೆ ಬರೋದ್ರೊಳಗೆ ಏನಾಗಿತ್ತು ಅಂದ್ರೆ ಎಲ್ಲ ಪ್ರಾಥಮಿಕ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಮಧ್ಯಾಹ್ನದ ಬಿಸಿ ಊಟದೊಳಗೆ ಎಲ್ಲಾ ತುಪ್ಪವನ್ನು ಹಾಕೊಂಡು ಊಟ ಮಾಡಿಬಿಡುತ್ತಾರೆ. ಅವಾಗ ಸೊಲ್ಲಾಪುರದ ಭಕ್ತ ಅಂತಾನ, ಮೀಸಲು ತುಪ್ಪವನ್ನ ಕಾಯ್ದು ತಂದಿದ್ದೆ, ಜ್ಯೋತಿಗೆ ಹಾಕಿ ಬೆಳಗಬೇಕಂತ ತಂದಿದ್ದೆ, ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ತಿಂದು ಬಿಟ್ಟಾರ್ಯಪ್ಪ, ನನ್ನ ಭಕ್ತಿ ವ್ಯರ್ಥ ಆಯ್ತು ಅಂದವ. ಅವಾಗ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಹೇಳ್ತಾರ, ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ, ಹಾಳಾಗಿಲ್ಲ. ದೀಪಕ್ ಹಾಕಿದ್ರ ಜ್ಯೋತಿಗೆ ಹಾಕಿದ್ರ 8 ದಿನ 10 ದಿನ ಬೆಳಗ್ಗೆ ಉರಿದು ಆರಿ ಹೋಗ್ತಾ ಇತ್ತು. ಎಂದೂ ಆರದೆ ಇರ್ತಕ್ಕಂಥ ಜ್ಞಾನದ ಜ್ಯೋತಿ ಮುದ್ದು ಮಕ್ಕಳು ತಿಂದವ, ಸಾಯು ಮಠ ಬೆಳಗ್ತದ ನಿನ್ನ ಜ್ಯೋತಿ, ಭಕ್ತಿ ಹಾಳಾಗಿಲ್ಲ, ಬೆಳಗ್ತದ ಅಂತ ಹೇಳಿದ್ರು. ಯಾಕೆ ನಾನು ವಿದ್ಯಾರ್ಥಿಗಳಿಗೆ ಬೆಳಗುವ ಜ್ಯೋತಿ ಅಂದೆ ಅಂತಂದ್ರ, ವಯಸ್ಸಾದವರಿಗೆ ಹೇಳಿ ಹೇಳಿ ಏನು ಮಾಡುವುದಲ್ಲ. 50 ವರ್ಷದ ಭವಿಷ್ಯವನ್ನ ಗುರಿ ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನ ಬೆಳೆಸಿದ್ದಾದ್ರೆ ಭವ್ಯ ಭಾರತವನ್ನ ಕಟ್ಲಿಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಎಂದೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ವಿ ಹ್ಯಾವ್ ಚೇಂಜ್ಡ್ ಅವರ್ ರಿಲಿಜಿಯನ್ ಬಟ್ ನಾಟ್ ಅವರ್ ಕಲ್ಚರ್ ಅಂತ ಹೇಳ್ತಾ ಇದ್ರು. ನಾನು ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತೆಲ್ಲ ಗುರುಬಂಧುಗಳಿಗೆ ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಶಿಕ್ಷಣದ ಸಂಸ್ಕಾರದ ಜೊತೆಗೆ ಒಂದಿಷ್ಟು ಸಾವಯವ ಕೃಷಿ ಬಗ್ಗೆ ತಿಳಿಸ್ಕೊಡ್ರಿ ಅಂತ ವಿನಂತಿ ಮಾಡಿಕೊಡ್ರಿ. ಯಾಕೆ ಮಾತು ಹೇಳಿದೆ ಅಂದ್ರೆ, ತೇರದಾಳದ ಮೊನ್ನೆ ಒಂದು ಶಿಕ್ಷಣ ಸಂಸ್ಥೆಗೆ ಹೋಗಿದ್ದೆ. 6ನೇ ತರಗತಿ ವಿದ್ಯಾರ್ಥಿನಿಗೆ ಶುಗರ್ ಅದ, ಇನ್ಸುಲಿನ್ ಇಂಜೆಕ್ಷನ್ ಮಾಡಿದ್ರೆ ಮಾತ್ರ ಊಟ ಮಾಡತಕ್ಕಂತ ಪರಿಸ್ಥಿತಿ ಬರ್ತದೆ.
ಈ ಶಿಕ್ಷಣ ಸಂಸ್ಥೆಯೊಳಗಿರ್ತಕ್ಕಂಥ ಸಂಸ್ಕಾರವನ್ನು ನೋಡಿ ಏನು ಖುಷಿ ಅನಿಸ್ತದ ಅಂದ್ರ, ತಂದೆ ತಾಯಿಗಳನ್ನ ಕುಳಿಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲೆ ಓದಿಸುವ ಶಿಷ್ಯರಿದ್ದಾರೆ. ನಾವೇನು ಮಾಡಕತ್ತೀವಿ ಇವತ್ತು? ಬಂದಿರತಕ್ಕಂತ ಹಣವನ್ನ, ಜಮೀನನ್ನ ಮಾರಿ, ಸಾಲವನ್ನ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಕತ್ತೀವಿ. ಆದ್ರೆ ನಿಜವಾದ ಸಂಸ್ಕಾರ ಕೊಡ್ತಾ ಇಲ್ಲ. ಇಲ್ಲಿ ನಾಗರ ಮುನ್ನೋಳೊಳಗ ಅಧ್ಯಕ್ಷರು ನಡೆದ ಘಟನಾ ಇದು, ಅಧಿಕಾರಿಗಳ ಗಮನಕ್ಕಿರಬೇಕು. 79 ವರ್ಷದ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕನನ್ನ ಲಾಡ್ಜ್ ಒಳಗೆ ತಂದು ಬಿಡ್ತಾರ. ಲಪ್ಪ ಹೊಡೆದಿತ್ತು. ಮಗ ದಕ್ಷಿಣ ಆಫ್ರಿಕಾದೊಳಗದಾಳ, ಮಗಳು ಕೆನಡಾದೊಳಗದಾಳ. ಲಾಡ್ಜ್ ಒಳಗೆ ತಂದು ಬಿಟ್ಟು ಎಲ್ಲರೂ ಯಾರೋ ಇರಂಗಿಲ್ಲ, ಬಿಟ್ಟು ಹೋಗಿ ಬಿಡ್ತಾರ. ಯಾರೋ PSI ಹೋಗ್ತಾರಲ್ಲಿ. ನಿಮಗ ಆರಾಮಿಲ್ರಿ, ಸರ್ಕಾರಿ ದವಾಖಾನಿಗೆ ಹಾಕ್ತೇನ್ರಿ ಅಂತಂದಾಗ ಮುಪ್ಪಾವಸ್ಥೆ ಮುದುಕ ಹೇಳ್ತಾನ, ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನಾನು ಬಡವನಲ್ಲ, ಬಹಳ ದೊಡ್ಡ ಶ್ರೀಮಂತದೀನಿ. ನನ್ನ ಮಕ್ಕಳಿಬ್ರು ಹೊರದೇಶದೊಳಗದಾರ, ನನ್ನ ಚಲೋ ದವಾಖಾನಿಗೆ ಹಾಕ್ರಿ ಅನ್ನೋದ್ರೊಳಗ ಜೀವ ಬಿಟ್ಟು ಹೋಗ್ತಾನ. ಅವಾಗ PSI ಇಬ್ರು ಮಕ್ಕಳಿಗೆ ಫೋನ್ ಮಾಡಿದ್ರ. ಅವ್ರ ಮಕ್ಕಳು ಹೇಳ್ತಾರ, ನಮ್ಮ ತಂದೆ ಸತ್ತು ಹೋಗ್ಯಾನ, ನಾವು ಬಂದ್ರೆ ಏನ್ ಜೀವಂತ ಆಗಿ ಬರೋದಿಲ್ಲ, ವಾಪಸ್ ಬರೋದಿಲ್ಲ. ಮಣ್ಣು ಕೊಡ್ರಿ, ಸುಟ್ಟು ಹಾಕ್ರಿ, ಇಲ್ಲ ನದಿ ದಡಕ್ಕೆ ಎಸೆದು ಬಿಡ್ರಿ, ಹದ್ದಕ್ಕಾಗಿ ಹರ್ಕೊಂಡು ತಿನ್ಲಿ ಅಂತ ಹೇಳ್ತಾರೆ. ಎಲ್ಲಿ ಹೊಂಟದ್ರಿ ಸಂಸ್ಕಾರ? ನಾವು ಕಲಿಸಬೇಕಾಗಿರೋದೇನು? ಒಬ್ಬ ಜಗತ್ತಿನ ಜಗದ್ಗುರು ಆಗಲಿ, ಪ್ರಧಾನಿ ಆಗಲಿ, ಶಾಸಕನಾಗಲಿ, ಶಿಕ್ಷಕನಾಗಲಿ, ತಂದೆ ತಾಯಿ ಇದ್ದಾಗ ನಾವೆಲ್ಲ ಜನ್ಮ ತಗೊಳ್ಳಿಕ್ ಸಾಧ್ಯದ ಅಂತಕ್ಕಂಥದ್ದನ್ನು ಮರಿಬಾರದು. ನಿಜವಾಗ್ಲೂ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಮೊದಲ ದೇವರು. APJ ಅಬ್ದುಲ್ ಕಲಾಂ ಹೇಳ್ತಾರ, ಯಾರಿಗೆ ಗೌರವ ಕೊಡಬೇಕು ಅಂದ್ರೆ ಜನ್ಮ ಕೊಟ್ಟಂತ ತಂದೆ ತಾಯಿ ಗೌರವ ಕೊಡ್ರಿ, ಪ್ರಾಥಮಿಕ ಶಾಲೆ ಒಳಗೆ ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಗೌರವ ಕೊಡ್ರಿ, ಜಗತ್ತಿಗೆ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥ ರೈತ ಕೊಡ್ರಿ, ನಿಮ್ಮ ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳ್ತಾರೆ. ಬಹಳಷ್ಟು ತಿಳ್ಕೋಬೇಕಾಗ್ಯದ. ವಿದ್ಯಾರ್ಥಿಗಳು ಗಟ್ಟಿತನ ಬೆಳೆಸಬೇಕಾಗ್ಯದ, ಮೌಢ್ಯತೆಯನ್ನು ದೂರ ಸರಿಸಬೇಕಾಗ್ಯದ. ಅಲೆಕ್ಸಾಂಡರ್ ಅಂತ ಆಗಿ ಹೋದ ಚಕ್ರವರ್ತಿ, ಯಾರೋ ಒಬ್ಬ ಕಲ್ಲೋಳಿ ಪಟ್ಟಣದಂತ ಆಂಜನೇಯನ ದೇವಸ್ಥಾನದೊಳಗ ಹೊರ ಕುಂತ ಯಾರೋ ಜ್ಯೋತಿಷ್ ಹೇಳ್ತಾರಲ್ಲ, ಹಂಗ ಜ್ಯೋತಿಷ್ ಹೇಳ್ತಾ ಇದ್ರು. ಅಲೆಕ್ಸಾಂಡರ್ ಹೋದ, ಕೈಯನ್ನ ತೋರಿಸಿದಾಗ ರೇಖೆಯನ್ನ ನೋಡಿ ಜ್ಯೋತಿಷ್ಯಗಾರ ಹೇಳ್ದ, ಎಲ್ಲಾ ಗೆರಿ ಸರಿಯದಪ್ಪ, ಇನ್ನೊಂದು ಹಿಂಗ ಅಡ್ಡ ಗೆರಿ ಇದ್ರೆ ನೀನು ಚಕ್ರವರ್ತಿ ಆಗ್ತಿದ್ದಿ ಅಂತ ಹೇಳ್ದವ ಜ್ಯೋತಿಷ್ಯಗಾರ. ಅವಾಗ ಅಲೆಕ್ಸಾಂಡರ್ ಏನ್ ಮಾಡಿದ ಅಂದ್ರೆ ಅಂಗಡಿಗೆ ಹೋಗಿ ಚಾಕು ತಗೊಂಡು ಬಂದು ಇಲ್ಲಿ ಗೆರಿ ಹಾಕೊಂಡು ಬಂದು ಕೈ ತೋರಿಸಿದ, ಸರ್ ಈ ಗೆರಿ ಅದ, ನಾನು ಚಕ್ರವರ್ತಿ ಆಗಬಲ್ಲೇನು ಅಂತ ಕೇಳ್ದ. ಅವಾಗ ಜ್ಯೋತಿಷ್ಯಗಾರ ಅಂತಾನ, ನಿನಗೆ ಯಾವ ಗೆರಿನೂ ಬೇಡ, ಯಾವ್ದು ಭವಿಷ್ಯದ ಬಲಾನು ಬೇಡ, ಈ ಗಟ್ಟಿತನ ನಿನ್ನ ಚಕ್ರವರ್ತಿ ಮಾಡ್ತದ ಹೋಗಂತ ಹೇಳದ. ಇಂತಹ ಗಟ್ಟಿತನವನ್ನ, ದಿಟ್ಟತನವನ್ನ, ಛಲವನ್ನ ನಮ್ಮ ಮುದ್ದು ಮಕ್ಕಳೊಳಗೆ ಬೆಳೆಸಿದ್ದಾದ್ರೆ, ಯುವಕರೊಳಗೆ ಬೆಳೆಸಿದ್ದಾದ್ರೆ ಭವ್ಯ ಭಾರತವನ್ನ ಕಟ್ಲಿಕ್ಕೆ ಸಾಧ್ಯದ ಅಂತ ಹೆಮ್ಮೆಯಿಂದ ಹೇಳಬೇಕು. ನಾವು ಎಷ್ಟು ಕಳ್ಕೋತಾ ಇದ್ದೀವಿ ಇವತ್ತು, ಎಷ್ಟು ಸಂಸ್ಕಾರ ಇಲ್ಲದ್ದು. ದುಶ್ಚಟ ಮುಕ್ತ ಸಮಾಜ ಈ ಶಾಲೆಯನ್ನು ನೋಡಿದಾಗ ಬಹಳ ಹೆಮ್ಮೆ ಯಾಕೆ ಅನಿಸ್ತು ಅಂತಂದ್ರ, ಸಣ್ಣ ಸಣ್ಣ ತಪ್ಪುಗಳು ಸಹಿತ ಇಲ್ಲ. ಇಲ್ಲಿ ಎಷ್ಟು ಸಂಸ್ಕಾರ ಅದ, ದುಶ್ಚಟ ಇಲ್ಲ. ಎಷ್ಟೆಲ್ಲ ವಿದ್ಯಾರ್ಥಿಗಳು ಕುಡಿದ್ರು ಸಹಿತ ಎಷ್ಟು ಸಂಸ್ಕಾರ. ಕರೆಯುವಾಗ, ಅತಿಥಿಗಳಿಗೆ ಸ್ವಾಗತ ಮಾಡುವಾಗ, ಗೌರವ ಕೊಡುವಾಗ, ಮಾತನಾಡಿಸುವಾಗ, ಡಿಗ್ರಿ ಹಿಡ್ಕೊಂಡು ಎಲ್ಲರೂ ಅದಾರ ಇಲ್ಲಿ. ಒಬ್ಬ ತಾಯಿ ಮ್ಯಾಗ ಬರ್ಬೇಕಾದ್ರೆ ಗುರು ಒಳಗ ಸೈಡ್ ಸರ್ ಎಷ್ಟು ಗೌರವವನ್ನು ಕೊಡ್ತಾರ ಅಂತಂದ್ರ ನಿಜವಾದ ಸಂಸ್ಕಾರ ಎಲ್ಲಿ ಅದ ಅಂತಂದ್ರೆ ಈ ಬಸವೇಶ್ವರ ಸಂಸ್ಥೆ ಒಳಗ. ನಾನು ಯಾಕೆ ಹಿರಿಯರಿಗೆ ಅನುಭವಿಗಳಂತ ಕರೆದೆ ಅಂತಂದ್ರ, ಸಂಸ್ಥಾಪಕ ಅಧ್ಯಕ್ಷರಾದರೂ ಸಹಿತ ಒಬ್ಬ ಮುದ್ದು ವಿದ್ಯಾರ್ಥಿ ಬಂದು ಕುಳಿತಿರುವ ರೀತಿಯೊಳಗೆ ಶಾಂತ ಮೂರ್ತಿಗಳಿಗೆ ಬಂದು ಕುಂತಾರಂತಂದ್ರೆ ಯಾವುದಕ್ಕಾಗಿ ಕುಂತಾರಂತಂದ್ರ, ನಮ್ಮ ಸಂಸ್ಥೆಯಲ್ಲಿ ಕಲಿತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡೋದನ್ನ ನೋಡಿ ಕಣ್ ತುಂಬಿಕೊಳ್ಳಿಕ್ಕೆ ಬಂದು ಕುಂತಾರಲ್ಲ. ಒಬ್ಬ ವಿದ್ಯಾರ್ಥಿ ಯೋಗಪಟು ಒಲಿಂಪಿಕ್ಸ್ ಒಳಗೆ ಸಾಧನೆ ಮಾಡಿದ್ದನ್ನ ಹೇಳಿದ್ರು. ನಾವು ಬರೀ ಏನು ಮಾಡಕತ್ತೀವಿ, ಸ್ವಾಮಿ ವಿವೇಕಾನಂದ್ರ ಹಂಗಿದ್ರು, ರಾಯಣ್ಣ ಹಿಂಗಿದ್ದ, ಚೆನ್ನಮ್ಮ ಹಿಂಗಿದ್ರು, ಬಸವಣ್ಣ ಹಿಂಗಿದ್ದ, ಕನಕದಾಸರು ಹಿಂಗಿದ್ರು, ಬರೀ ಹೇಳಿಕತ್ತೀವಿ. ನಾವು ಯಾವಾಗ ಮಾಡುದು ಸಾಧನೆಯನ್ನ?
ನಮ್ಮಿಂದ ಯಾಕೆ ಆಗೋದಿಲ್ಲ? ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ನಮ್ಮ ನಡುನ ಹುಟ್ಟಿದವರು ಅದಾರ, ಅಂಬೇಡ್ಕರ್ ನಮ್ಮ ಮಧ್ಯದೊಳಗೆ ಹುಟ್ಟಿದವರು ಅದಾರ, ಸಂಗೊಳ್ಳಿ ರಾಯನು ನಮ್ಮಲ್ಲೇ ಹುಟ್ಟಿದವ ಅದಾನ. ಅವರ ದಿಟ್ಟತನ ನಮ್ಮೊಳಗೆ ಯಾಕೆ ಬರ್ತಾ ಇಲ್ಲ? ನಮ್ಮೊಳಗೆ ಬರಬೇಕು. ಟೈಮ್ ನಡೀತದ ನಡೀತದೆ. ತಾವೆಲ್ಲ ಬಹಳ ಜನ ಮುದ್ದು ವಿದ್ಯಾರ್ಥಿಗಳು ತಾಯಂದ್ರು ಬಂದಿರಲಿಲ್ಲ. ಒಂದು ಹಾಸ್ಯದ ಮಾತನ್ನ ಹೇಳ್ತೀನಿ. ಇವತ್ತು ನಮ್ಮಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಜಗತ್ತು ನಡೀತಾ ಇಲ್ಲ. ಸಣ್ಣ ಹುಡುಗನಿಂದ ಮುಪ್ಪಾವಸ್ಥೆ ಮುದುಕನ ಮಠ ಕೈಯೊಳಗೆ ಮೊಬೈಲ್ ಇಲ್ಲ ಅಂದ್ರೆ ಜಗತ್ತು ನಡೀತಾ ಇಲ್ಲ. ಆದ್ರ ಮೊಬೈಲ್ ಭಾಷೆಯೊಳಗೆ ಬಹಳ ಜನ ಮಾತಾಡಕತ್ತೀವಿ ನಾವೆಲ್ಲ. ನಾನೊಂದು ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತ ಹೇಳಿ ಅವ ಏನು ಮಾತನಾಡಿದ್ರು ಮೊಬೈಲ್ ಭಾಷೆಯೊಳಗೆ ಮಾತಾಡ್ತಾ ಇದ್ದ, ಮೊಬೈಲ್ ಸಂಸ್ಕೃತಿಯೊಳಗೆ ಮಾತನಾಡ್ತಾ ಇದ್ದ. ಕಾರ್ಯಕ್ರಮ ಮುಕ್ತಾಯ ಆಯ್ತು. ಬುದ್ಧಿ ಮನೆಗೆ ಹೋಗೋಣ್ರಿ ಅಂತಂದ. ನಡೀಪ ಅಂತಂದೆ. ಬಹಳ ದೊಡ್ಡ ಮನೆ. ಆ ಮನೆ ಮುಂದೆ 2 ಸಣ್ಣ ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ಯಾರ ಮಕ್ಕಳು ಅಂತಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನಿಟ್ಟಿವ ಹೆಸರಂದಾಗ ಅವ ಹೇಳ್ದ, ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂತವ. ಅವಾಗ ನನಗೂ ಏನ್ ಅನಿಸ್ಲಿಲ್ಲ. ಮನಿ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆಯಿಂದ ಬಂದಳು. ಸೋಮ ಈ ಹೆಣ್ಮಗಳು ಯಾರು ಅಂತಂದೆ. ಯಪ್ಪ ಹಾಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದವ. ಅಷ್ಟರೊಳಗೆ ಒಂದು ವಯಸ್ಸಾದ ಮುದುಕ ಕಾಲು ಎಳ್ಕೊಂತ ಕೋಲ್ ಹಿಡ್ಕೊಂತ ಬಂದ. ಸೋಮ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೂತ್ರಿ ಅಂದವ. ಒಂದು ವಯಸ್ಸಾದ ಮುದುಕಿ ಬಂದು ಬಾಜು ಕುಂತಿತ್ತು. ಸೋಮ ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಅಕ್ಕಿನಾರಿ ನನ್ನ ತಾಯಿ ಕೊಯ್ನ್ ಬಾಕ್ಸ್ರಿ ಅಂದವ. ನನಗೂ ಮನವರಿಕೆ ಆಗಿತ್ತು. ಮೊಬೈಲ್ ಅಂಗಡಿ ಒಳಗೆ ಬಂದೀನಿ ಅಂತೇಳಿ ಎದ್ದು ಹೋಗಬೇಕನ್ನೋದ್ರೊಳಗೆ ಮ್ಯಾಗ ಒಂದು ಭಾವಚಿತ್ರ ಇತ್ತು. ಅದ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಕೊನೆಯದಾಗಿ ಇದನ್ನು ಒಂದು ಕೇಳೋಣ ಅಂತೇಳಿ ಸೋಮ ಈ ಭಾವಚಿತ್ರ ಒಳಗೆ ಇರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರುತ್ತೀವಿ. ಇವತ್ತು ಗ್ರಾಮೀಣ ಸೊಗಡನ್ನ, ಸಂಸ್ಕಾರವನ್ನ, ಶಿಸ್ತನ್ನ, ಶಾಂತಿಯನ್ನ ನಾವೆಲ್ಲ ಒಂದು ಅಂತಕ್ಕಂಥ ಸಾಮರಸ್ಯ, ಈ ಮೊಬೈಲ್ ಭಾಷೆಯನ್ನ ದೂರ ಸರಿಸಿ ಸಾಮರಸ್ಯವನ್ನ, ಸಮಾನತೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರೆ ಬಸವೇಶ್ವರ ಸಂಸ್ಥೆ. ನಾವು ಬೆಳೆಸಬೇಕಾಗ್ಯದ. ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ಬೆಳೆಸಬೇಕಾಗ್ಯದ. ಸಿದ್ದೇಶ್ವರ ಸ್ವಾಮಿಗಳ ಚಿಂತನೆಯನ್ನು ಬೆಳೆಸಬೇಕಾಗ್ಯದ. ನಾನು ಯಾಕೆ ತಾಯಿ ತಂದೆ ದೇವರು ಅಂತಂದೆ ಅಂದ್ರ, ಸ್ವಾಮಿ ವಿವೇಕಾನಂದರು 4ನೇ ತರಗತಿ ಶಾಲೆಯೊಳಗೆ ಇದ್ರು. ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರ, ಯಾರು ಸ್ವರ್ಗದ ಮಣ್ಣು ತರ್ತೀರಿ ಅಂತಂದಾಗ 500 ಜನ ವಿದ್ಯಾರ್ಥಿಗಳು ತರಲಿಲ್ಲ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರ ಅಂತ ಹೇಳಿ. ಬೆಳಗಿನ ಜಾವ ಬಿಳಿ ಬಟ್ಟೆಯೊಳಗೆ ಸ್ವಾಮಿ ವಿವೇಕಾನಂದರು ಮಣ್ಣು ತಗೊಂಡು ಬರ್ತಾರ. ಸರ್ ಇಲ್ಲಿ ಸ್ವರ್ಗದ ಮಣ್ಣದ ತಗೊಳ್ರಿ ಅಂತ ಹೇಳಿದ್ರು. ಅವಾಗ ಮುಖ್ಯ ಶಿಕ್ಷಕರು ಕೇಳ್ತಾರ, ನರೇಂದ್ರ ನೀನ್ ಯಾವಾಗ ಸ್ವರ್ಗಕ್ಕೆ ಹೋಗಿಯಪ್ಪ, ನಿನಗೆಲ್ಲಿ ಮಣ್ಣು ಸಿಕ್ತು ಅಂತಂದಾಗ, ಸರ್ ತಾವ ಹೇಳಿರಲ್ಲ, ತಂದೆ ತಾಯಿನ ದೇವ್ರಂತ ಹೇಳಿರಿ, ದೇವರಿರುವಂತ ಸ್ಥಳನ ಸ್ವರ್ಗ ಅಂತ ಹೇಳಿರಿ. ಹಂಗಂದಾಗ ನನ್ನ ತಂದೆ ತಾಯಿ ನಿಂತಿರ್ತಕ್ಕಂಥ ಜಾಗನ ಸ್ವರ್ಗದ ಸರ್, ಪಾದದ ಕೆಳಗಿನ ಮಣ್ಣು ತಂದೇನ್ರಿ, ತಗೊಳ್ಳಿ ಸರ್ ಸ್ವರ್ಗದ ಮಣ್ಣ. ಇಂತಹ ಒಂದು ಬದಲಾವಣೆ ಆಗಬೇಕಾಗ್ಯದ. ಈ ಶಿಕ್ಷಣ ಸಂಸ್ಥೆಯೊಳಗ ಬಹಳ ಜನ ಕಲ್ತಂತು. ಬಹಳ ಜನ ರೈತ ಸಂಘದೊಳಗೂ ಬೆಳೆದಾರ, ಡಾಕ್ಟರ್ ಆಗಿ ಬೆಳೆದಾರ, ಪೊಲೀಸರಾಗ್ಯಾರ, ಇಂಜಿನಿಯರ್ ಆಗ್ಯಾರ, ಎಲ್ಲ ರಂಗಗಳಲ್ಲಿ ಬೆಳೆದಾರ. ತಮಗೂ ಕೂಡ ನಾನು ವಿನಂತಿ ಮಾಡಿಕೊಳ್ತೀನಿ, ಏನು ಭವಿಷ್ಯತ್ತಿನ PU ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ತೀನಿ, ಇಲ್ಲಿ ಮ್ಯಾಕ್ ಕುಂತವ್ರಿಗೆ ಯಾವಾಗ ಖುಷಿ ಆಗ್ತದ ಅಂತಂದ್ರ, ನೀವು ಯಾವುದೋ ಭಾಗದೊಳಗೆ ಶಿಕ್ಷಕರಿಗೆ ಎದುರಿಗೆ ಬಂದಾಗ ಹೇಳಿಲ್ಲ ಸರ್, ಬರೀ ಅಡಚಣೆ ಸರ್. ಹೌದು, ಎಲ್ಲಿ ಗೊತ್ತು. ಯಾವಾಗ ಮ್ಯಾಗ ಕುಂತವ್ರಿಗೆ ಖುಷಿ ಆಗ್ತದ ಅಂದ್ರ, ಯಾವಾಗ ಶಿಕ್ಷಕರಿಗೆ ಯಾವುದೋ ಬೇರೆ ಸ್ಥಳದೊಳಗೆ ನೀವು ಭೇಟಿ ಆದಾಗ, ನನ್ನ ವಿದ್ಯಾರ್ಥಿ ದೊಡ್ಡ ಸಾಧನೆ ಮಾಡಿದ ಅಂತ ಇಲ್ಲಿ ಮ್ಯಾಕ್ ಕುಂತಂತ ಶಿಕ್ಷಕರು ಅಧ್ಯಕ್ಷರ ಕಣ್ಣೊಳಗೆ ನೀರು ಬರ್ತದಲ್ಲ, ಅವಾಗ ನಿಮ್ಮ ಜನ್ಮ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯದ. ನಿಮಗೆ ಯಾವಾಗ ಖುಷಿ ಆಗಬೇಕು ಅಂತಂದ್ರ, ಇಲ್ಲೇನು ಅತಿಥಿಗಳು ಬಂದು ಕುಂತಾರಲ್ಲ, ಇವರೆಲ್ಲರೂ ಮೊದಲು ನಿಮ್ಮಂಗ ವಿದ್ಯಾರ್ಥಿಗಳಾಗಿ ಮುಂದೆ ಕುಂತವ್ರು ಅದಾರ.
ಯಾಕೆ ಅತಿಥಿಗಳನ್ನ ಎಲ್ಲಾ ರಂಗದವ್ರನ್ನ ತಂದು ಇಲ್ಲಿ ಪರಿಚಯ ಮಾಡಿಸ್ತಾರಂದ್ರ ನಿಮ್ ಒಳಗೆ ಬರಬೇಕು. ನಾನು ಕೂಡ ಒಂದು ದಿನ ನನ್ನ ಶಾಲೆಯೊಳಗ ನಾ ಕಲ್ತಂತ ವಿದ್ಯಾಮಂದಿರದೊಳಗ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕು, ಮಾತನಾಡಬೇಕು, ಸನ್ಮಾನ ಮಾಡ್ಕೋಬೇಕಂತೇಳಿ ನಿಮ್ಮೊಳಗ ಬಂತು ಅಂತಂದ್ರೆ ಅದು ನಿಜವಾದ ಸಾಧನೆ ಆಗ್ಲಿಕ್ಕೆ ಸಾಧ್ಯದ. ಬಹಳಷ್ಟು ವಿಷಯಕ್ಕೆ ಹೋಗೋದಿಲ್ಲ, ಒಂದು ಸಾಲಿನ ಮಾತು ಹೇಳಿ ಮುಗಿಸ್ತೆ. ಸ್ವಾಮಿ ವಿವೇಕಾನಂದರು ಈ ದೇಶಾಭಿಮಾನದ ಬಗ್ಗೆ ಎಷ್ಟು ಗೌರವ ಇತ್ತು ಅಂತಂದ್ರ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಬಹಳ ಕಾಡ್ತಾ ಇದ್ರು. ಸ್ವಾಮೀಜಿ, ನಿಮ್ಮ ದೇಶದೊಳಗೆ ಬುದ್ಧ ಹುಟ್ಟಿದ, ಬಸವಣ್ಣ ಹುಟ್ಟಿದ, ಮಹಾವೀರ ಹುಟ್ಟಿದ, ನಮ್ಮ ಯುರೋಪಿಯನ್ ರಾಷ್ಟ್ರಕ್ಕೆ ಯಾಕೆ ಬರಲಿಲ್ಲ ಧರ್ಮ ಪ್ರಸಾರ ಮಾಡ್ಲಿಕ್ಕೆ ಅಂದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರ, ಬುದ್ಧ ಹ್ಯಾಸ್ ಸಿಲೆಬಸ್ ಫಾರ್ ಹ್ಯೂಮನ್ ಬೀಯಿಂಗ್, ನಾಟ್ ಫಾರ್ ಮಂಕೀಸ್ ಅಂತ ಹೇಳಿದ್ರು. ನಮ್ಮ ದೇಶದ ಬುದ್ಧ ಮಹಾವೀರ ಧರ್ಮ ಪ್ರಸಾರ ಮಾಡುವಾಗ ನಿಮ್ಮ ದೇಶದ ನಿಮ್ಮ ಖಂಡದ ಜನ ಮಂಗಗಳಾಗಿ ಗಿಡದ ಮ್ಯಾಗ ಕೊಡುತ್ತಿರ್ತಿದ್ರು, ಗ್ರಂಥಗಳ ಮ್ಯಾಗ ಇಟ್ಟಿರ್ತಾರ. ಅದನ್ನ ನೋಡಿ ಒಬ್ಬ ವ್ಯಕ್ತಿ ಕೇಳ್ತಾನ, ಸ್ವಾಮೀಜಿ ನಿಮ್ಮ ಗ್ರಂಥ ಕೆಳಗದ ನಿಮ್ಮ ದೇಶದ್ದು, ನಿಮ್ಮ ಭಾರತ ಎಷ್ಟು ಕೆಳಗದರಿ ಅಂತಂದ. ಅವಾಗ ಸ್ವಾಮಿ ವಿವೇಕಾನಂದರು ಉದ್ಗಾರ ತೆಗಿತಾರ, ಜಗತ್ತಿನ ಎಲ್ಲ ಧರ್ಮಗಳನ್ನ, ಎಲ್ಲ ಜನರನ್ನ, ಎಲ್ಲ ಸಂಸ್ಕೃತಿ ಸಾಹಿತ್ಯವನ್ನ, ಎಲ್ಲ ಮಣ್ಣನ್ನ ಹೊತ್ತು ನಿಲ್ಲೋ ತಾಕತ್ತು ಭಾರತದ ಗ್ರಂಥಕ್ಕೈತಿ, ಅದಕ್ಕೆ ಕೆಳಗಿಟ್ಟಾರ ಅಂತ. ನನ್ನ ದೇಶದ ಗ್ರಂಥವನ್ನ ತೆಗೆದ್ನಿ ಅಂದ್ರೆ ಜಗತ್ತಿನ ಎಲ್ಲಾ ಗ್ರಂಥಗಳ ಕೆಳಗೆ ಬೀಳುತ್ತವ ಅಂತ ಹೇಳ್ತಾರೆ. ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಯಾಕೆ ಹೇಳ್ಯಾರಂದ್ರ, ನಮ್ಮ ದೇಶಕ್ಕೆ ಹಣ ಅದ, ಅಧಿಕಾರ ಅದ, ಸೈನ್ಯದ ಅಂತೇಳಿ ಜಗತ್ತು ಶರಣಾಗತಿ ಆಗಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಅಧ್ಯಾತ್ಮದ ಶಕ್ತಿ, ನಮ್ಮಲ್ಲಿ ಇರ್ತಕ್ಕಂಥ ಶಿಕ್ಷಕರ ಜ್ಞಾನದ ಶಕ್ತಿಯಿಂದ ಜಗತ್ತು ನಮಗೆ ಶರಣಾಗಲಿಕ್ಕತ್ತದ. ಅದಕ್ಕೆ ಹೇಳಿದ್ದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ. ನಮ್ಮೆಲ್ಲರ ಸಾಧನೆ, ನಮ್ಮೆಲ್ಲರ ಶಿಕ್ಷಣ, ನಮ್ಮೆಲ್ಲರ ಅಧಿಕಾರ, ನಮ್ಮೆಲ್ಲರ ಜ್ಞಾನ ಈ ತಾಯಿನಾಡಿಗಾಗಿ ಭವ್ಯ ಭಾರತವನ್ನ ಕಟ್ಟುವುದಕ್ಕಾಗಿ ಬಳಕೆ ಆಗಲಿ ಅಂತ ಹೇಳ್ತಾ ಕೊನೆಯದಾಗಿ ಈ ಜಗತ್ತಿನ ಎಲ್ಲ ಸದ್ಗುರುಗಳ ಆಶೀರ್ವಾದ ಈ ಸಂಸ್ಥೆಯ ಮ್ಯಾಗ ಸದಾವು ಕಾಲ ಇರಲಿ. ಇದು ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಮುಂದಿನ ದಿನಮಾನದೊಳಗೆ ರಾಜ್ಯ ರಾಷ್ಟ್ರ ಮಟ್ಟದ ಮತ್ತು ಜಗತ್ತಿನ ಮಟ್ಟದಲ್ಲೂ ಕೂಡ ಈ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ತೇನೆ.